ಸರ್, ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದ್ರೆ ಏನನ್ನೂ ಹೇಳದೆ ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನದಲ್ಲಿ. ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು. UI ಅಂತ ಬಂದಾಗ ತುಂಬಾ ವಿಷಯಗಳನ್ನ ರಿವೀಲ್ ಮಾಡ್ತಾ ಇದ್ದೀರಾ. ಅಂದ್ರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ಸಾಂಗ್, ವಿಡಿಯೋ ಸಾಂಗ್ ಬಿಟ್ರಿ. ಈ ತರದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ, ಇಷ್ಟ ಪಡ್ತಾ ಇದಾರೆ ಅನ್ನೋ ಖುಷಿ ಇದೆಯಾ? ತುಂಬಾ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆ ನಿಮ್ಗೆ? ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇದಕ್ಕೆ ನನಗೆ, ಶ್ರೀಕಾಂತ್ಗೆ, ನನಗೆ, ನವೀನ್ಗೆ, ನನಗೆ, ಮನೋಹರ್ ತುಂಬಾ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾವಾಗ್ಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ. ಈಗ ಎಲ್ಲಾ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ. ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ಗಳು ಬಿಡ್ತಾರೆ, ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗ್ಲೂ ಅದು ಮನಸ್ಸಿಗೆ ಒಪ್ಪಲ್ಲ. ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಅನ್ನ ಟ್ರೈ ಮಾಡ್ತೀನಿ. ನಾನು ಒಂದೇ ಒಂದು ವಿಜುವಲ್ ತೋರಿಸದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಗೊತ್ತಿಲ್ಲ ಅದು. ಬಟ್ ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ, ಒಂದು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ. ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನ ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದ್ರೆ ಈ ಟ್ರೈಲರ್ ಟೀಸರ್ ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲಾ ಊಟನ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟು ಅವ್ರು ಪ್ಲೇಟ್ ಅಲ್ಲಿ ಕೊಟ್ಬಿಟ್ರು, ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ? ಇದು ಗೊತ್ತಿಲ್ಲ ನನಗೆ, ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಜನ ಬರಬೇಕು ಅಂದ್ರೆ ಇದು ಮಾಡ್ಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನ ಒಡೆದು ಮಾಡಬಹುದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ತರನೂ ಮಾಡಬಹುದು. ಆದಷ್ಟು ನಾವು ಅದನ್ನ ಟ್ರೈ ಮಾಡಿದೀವಿ. ಇದ್ರಲ್ಲಿ ಆದಷ್ಟು ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದೀವಿ. ಒಂದೆಲ್ಲೋ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು 15 ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ. ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ, ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕಾರ ನಾವು ಮಾಡ್ಲೇಬೇಕು ಇದನ್ನ. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದನ್ನ ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ. ಯಾಕಂದ್ರೆ ಈ ಮೈಂಡ್ ಸೆಟ್ ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡಿರೋದು.